ಓಂ ಶ್ರೀ ಗಣಾಧಿಪತಿಯೇ ನಮಃ. ಸಿಂಹ ರಾಶಿಯವರೇ, ಮುಂದೆ ಬರುವ ಜನವರಿ 6ರ ಈ ದಿನ ಸಾಮಾನ್ಯ ದಿನ ಅಲ್ಲ. ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ. ವರ್ಷದಲ್ಲಿ ಬಹಳ ಅಪರೂಪವಾಗಿ ಬರುವ, ಜೀವನದಲ್ಲಿನ ದೊಡ್ಡ ಸಂಕಷ್ಟಗಳನ್ನು ಮುರಿಯುವ ಶಕ್ತಿ ಹೊಂದಿರುವ ದಿನ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಡ್ಡಿಗಳು, ಮಾನಸಿಕ ಒತ್ತಡ, ಕೆಲಸದಲ್ಲಿ ತಡೆ, ಹಣಕಾಸಿನ ಸಮಸ್ಯೆಗಳು ಅಥವಾ ಸಂಬಂಧಗಳಲ್ಲಿ ಅಸಮಾಧಾನ ಹೆಚ್ಚಾಗಿದೆಯಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ, ಏಕೆಂದರೆ ಇಂದು ಹೇಳುವ ಈ 2 ಸಣ್ಣ ಪರಿಹಾರಗಳು ನಿಮ್ಮ ಮುಂದಿನ ದಿನಗಳ ದಿಕ್ಕನ್ನೇ ಬದಲಾಯಿಸಬಹುದು. ಅಂಗಾರಕ ಚತುರ್ಥಿ ಎಂದರೆ ಮಂಗಳವಾರ ಬರುವ ಗಣಪತಿ ಚತುರ್ಥಿ. ಈ ದಿನ ಮಂಗಳ ಗ್ರಹ ಮತ್ತು ಗಣಪತಿ ದೇವರು ಇಬ್ಬರ ಸಂಯುಕ್ತ ಶಕ್ತಿ ಕಾರ್ಯನಿರ್ವಹಿಸುತ್ತದೆ. ಮಂಗಳ ಗ್ರಹವು ರೋಷ, ಸಂಕಷ್ಟ, ಶತ್ರುಬಾಧೆ ಮತ್ತು ಅಚಾನಕ್ ಸಮಸ್ಯೆಗಳಿಗೆ ಕಾರಣವಾದರೆ, ಗಣಪತಿ ದೇವರು ಅದೇ ಕ್ಷಣದಲ್ಲಿ ವಿಘ್ನಗಳನ್ನು ನಿವಾರಣೆ ಮಾಡುವ ದೇವರು. ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಈ ದಿನ ಮಾಡಿದ ಸಣ್ಣ ಪರಿಹಾರವು ದೊಡ್ಡ ಫಲ ನೀಡುತ್ತದೆ. ಏಕೆಂದರೆ ನಿಮ್ಮ ರಾಶಿಗೆ ಮಂಗಳ ಗ್ರಹದ ಪ್ರಭಾವ ಈ ಸಮಯದಲ್ಲಿ ಹೆಚ್ಚು ಕಾಣಿಸುತ್ತಿದೆ. ಸಿಂಹ ರಾಶಿಯವರೇ, ಹೊರಗಿನಿಂದ ನೀವು ಆತ್ಮವಿಶ್ವಾಸಿ, ಧೈರ್ಯವಂತರು ಎಂದು ಕಾಣಿಸಿದರೂ ಒಳಗೊಳಗೆ ನೀವು ಅನುಭವಿಸುತ್ತಿರುವ ಒತ್ತಡ ಯಾರಿಗೂ ತಿಳಿಯದು. ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗದಿರುವುದು, ಗೌರವಕ್ಕೆ ಧಕ್ಕೆ ಆಗುವುದು, ಅಧಿಕಾರದ ವಿಷಯದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಮಾತಿನ ಕಲಹ, ಇವೆಲ್ಲವೂ ಈಗ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಜಮೆಯಾಗುತ್ತಿರುವ ಸಂಕಷ್ಟಗಳಾಗಿವೆ. ಇವು ಮುಂದೆ ದೊಡ್ಡ ವಿಘ್ನಗಳಾಗುವ ಮೊದಲು ಈ ಅಂಗಾರಕ ಚತುರ್ಥಿಯಲ್ಲೇ ತಡೆ ಹಿಡಿಯುವುದು ಬಹಳ ಮುಖ್ಯ. ಜನವರಿ 6ರಂದು ಬೆಳಿಗ್ಗೆ ಸ್ನಾನ ಮಾಡಿ ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತ್ರ ಧರಿಸಿ, ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆ ಹಾಕಿ, ನಂತರ ಓಂ ಗಣಪತೇ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ ಆ ನೀರನ್ನು ಗಣಪತಿ ದೇವರಿಗೆ ಅರ್ಪಿಸಿ. ನಂತರ ಅದೇ ನೀರನ್ನು ಮನೆಯ ಮುಖ್ಯ ಪ್ರವೇಶದ ದ್ವಾರದ ಬಳಿ ಸ್ವಲ್ಪ ಸಿಂಪಡಿಸಿ. ಈ ಪರಿಹಾರವು ನಿಮ್ಮ ಮನೆಯೊಳಗೆ ಪ್ರವೇಶಿಸಬಹುದಾದ ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ತಡೆಯುತ್ತದೆ. ಸ್ನೇಹಿತರೆ, ಈ ದಿನ ಸಂಜೆ ಸಮಯದಲ್ಲಿ ಗಣೇಶನ ವಿಗ್ರಹದ ಎದುರು ಒಂದು ದೀಪ ಹಚ್ಚಿ ಅದರಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪ ಬಳಸಿ. ದೀಪದ ಮುಂದೆ ಒಂದು ಕೆಂಪು ಹೂವನ್ನಿಟ್ಟು ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ನಂತರ ಆ ಹೂವನ್ನೇ ಮುಂದಿನ ದಿನ ಯಾವುದಾದರೂ ದೇವಾಲಯದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಿ. ಈ ಪರಿಹಾರವು ಮಂಗಳ ಗ್ರಹದಿಂದ ಉಂಟಾಗುವ ಅಚಾನಕ್ ಸಂಕಷ್ಟಗಳು, ಜಗಳ, ಅಪಘಾತ ಭೀತಿ ಮತ್ತು ಶತ್ರುಬಾಧೆಯನ್ನು ಕಡಿಮೆ ಮಾಡುತ್ತದೆ. ಸಿಂಹರಾಶಿಯವರೇ, ಈ 2 ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಅದರ ಪ್ರಭಾವ ತಕ್ಷಣವೇ ಪ್ರಾರಂಭವಾಗುತ್ತದೆ. ಮೊದಲನೆಯದಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ. ನಂತರ ಕೆಲಸಗಳಲ್ಲಿ ಅಡ್ಡಿಯಾಗುತ್ತಿದ್ದ ವಿಷಯಗಳು ನಿಧಾನವಾಗಿ ಸರಿಯಾಗುತ್ತವೆ. ವಿಶೇಷವಾಗಿ ಜನವರಿ ಮಧ್ಯಭಾಗದ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿಗಳು, ಹೊಸ ಅವಕಾಶಗಳು ಮತ್ತು ಗೌರವ ಹೆಚ್ಚಾಗುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಇದು ಶಕ್ತಿಯ ಅನುಭವ. ಸಿಂಹರಾಶಿಯವರೇ, ಗಣಪತಿ ದೇವರು ವಿಘ್ನಹರ್ತ, ಆದರೆ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕು. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಈ ಸಣ್ಣ ಪರಿಹಾರಗಳನ್ನು ತಪ್ಪದೇ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಮತ್ತು ಇಂತಹ ಶಕ್ತಿಶಾಲಿ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸರ್ವೇ ಜನ ಸುಖಿಯೋ ಭವಂತು. ಜೈ ಶ್ರೀ ಗಣೇಶ.